ಆಗ್ಲೇಬೇಕು. ನನಗೆಲ್ಲಾ ನೆನಪಕ್ ಬಂದಿದೆ. ಅಜಿತ್ ಹತ್ರ ಇದ್ದಿದ್ ಗನ್ನ ಗುರ್ತ್ ಹಿಡ್ದೆ, ಪುರುಷೋತ್ತಮನ ಗುರ್ತ್ ಹಿಡ್ದೆ. ಇನ್ನು ನಿನ್ನ ಗುರ್ತ್ ಹಿಡ್ದೆ ಇಡ್ತೀನ? ನನಗೆಲ್ಲಾ ನೆನಪಕ್ ಬಂದ್ರು, ಎಲ್ಲಾನು ಗುರ್ತ್ ಹಿಡಿದ್ರು, ಯಾಕೆ ಈ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳಿಲ್ಲ ಅಂತ ನೀನ್ ಯೋಚನೆ ಮಾಡ್ತಿರ್ಬೋದು ಅಲ್ವಾ? ಅದಕ್ಕೆ ಉತ್ತರ ಕೊಡ್ಲಾ? ನನ್ನ ಮನೆಯವರಿಂದ ದೂರ ಮಾಡ್ದೆ, ನನ್ ಗಂಡನ್ ಪ್ರೀತಿಯಿಂದ ದೂರ ಮಾಡ್ದೆ. ನನ್ ಮಗು ಆ ಹೇಳೆ ಕಲ್ಲಮ್ಮ ನಿನಗೆ ಏನ್ ಮಾಡಿತ್ತು? ಈ ಕೈಗಳಿಂದ ಅವನ ಹಾಡಿಸಕ್ಕಾಗ್ಲಿಲ್ಲ, ತೋಳ್ಗಳಿಂದ ಅವನ ತಂಬ್ಕೊಳಕ್ಕಾಗ್ಲಿಲ್ಲ. ನನ್ನಿಂದ ಅವಳ ಪ್ರೀತಿನ ಕಿತ್ಕೊಂಡು ದೂರ ಮಾಡ್ದೆ. ಹಾಗೆ ನಿನ್ನ ಮಗಳನ್ನ ನಿನ್ನಿಂದ ದೂರ ಮಾಡ್ತೀನಿ. ಆದ್ರೂ ನಿನ್ನ ವಿಷಯನ ಈ ಮನೆಯವ್ರಿಗೆಲ್ಲ ಹೇಳ್ದೆ ಅಂತ ತಿಳ್ಕೊ. ಆಗ ನಿನ್ ಮಗಳು ಬದುಕು, ನಿನ್ ಮಗಳು ಭವಿಷ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮನೆ ಎಲ್ಲ ಆಸ್ತಿನು ನಿನ್ನ ಸಾಮ್ರಾಜ್ಯ ಮಾಡ್ಕೋಬೇಕು ಅಂತ ನೀನ್ ಕಟ್ಕೊಂಡಿದ್ಯಲ್ಲ ಕನ್ಸು, ಆ ಕನ್ಸು ಚುನೂರಾಗತ್ತೆ. ಪ್ರತಿ ಕ್ಷಣನೂ ಕೊರಗೋ ಹಾಗೆ ಮಾಡ್ತೀನಿ. ನಿನ್ನ ಪ್ರತಿ ಒಂದು ಪಾಪಕ್ಕೂ ನಾನ್ ಅಂತ್ಯ ಆಡ್ತೀನಿ. ಈಗ್ಲಿಂದ ನಿನ್ ಕೇಡ್ಗಾಲ ಶುರು ಆಯ್ತು ಅಂತ ತಿಳ್ಕೊ. ನೀನ್ ಹೇಗೆ ನನ್ನನ್ನ ಶೂಟ್ ಮಾಡ್ದ್ಯೋ ಹಾಗೆ ನಾನು ನಿನ್ನ ಶೂಟ್ ಮಾಡಿ ಸಾಯಿಸ್ತೀನಿ. ದೇವಿಯನಿ ಅಮ್ಮ, ಭೂಮಿ ಅದೇನಾಯ್ತು ಅಂದ್ರೆ ಶಾತಕ, ನೀನಿಲ್ಲಿ? ಏನಾಯ್ತು ನಿನಗೆ? ಅಲ್ಲ, ಶಾರದಾ ಆಗಿಂದ ಇಲ್ಲೇ ಕೂತಿದ್ದಾಳೆ, ನೀನ್ ಯಾಕೆ ರೀತಿ ಹೇಳ್ತಿದ್ಯಾ? ಒಂಥರ ಆಗ್ತದೆ, ಊಟ ಬೇಡ. ದೇವಿಯಾನಿ ಏನಾಯ್ತು ನಿನಗೆ? ಯಾಕೆ ರೀತಿ ಆಡ್ತಿದ್ಯಾ? ಹುಷಾರಾಗಿದ್ಯಾ ತಾನೆ? ಅಥವಾ ಜ್ವರ ಏನಾದ್ರೂ ಬಂದಿದ್ಯಾ? ಹಾಗೇನಿಲ್ಲ, I'm all right. ಊಟ ಮಾಡಿ. ಆಯ್ತು, ನೀವೆಲ್ರೂ ಮರ್ತು ಬಿಡ್ಬೋದು, ಆದ್ರೆ ನಾನ್ ಯಾವುದೇ ಕಾರಣಕ್ಕೂ ಮರೆಯಕ್ ಚಾನ್ಸೇ ಇಲ್ಲ. ಭೂಮಿ ಆನ್ ಏಯ್ ಆನು ಅಂದೆ, ನಿನಗ್ ತಿನ್ನಿಸ್ತೆ ನಾನು ಯಾವತ್ ಭೂಮಿ ತಿಂದೀನಿ? ಆನು ಅಯ್ಯೋ, ಇವಳು ಬದ್ಲಾಗಿದ್ದಾಳೋ, ನಂಗ್ ಒಂದು ಅರ್ಥ ಆಗ್ತಿಲ್ಲ. ನಾವಿಬ್ರು ಬದ್ಲಾಗಿಲ್ಲಮ್ಮ, ಅದಕ್ಕೆ ಅಲ್ವಾ ನಾನ್ ತಿನ್ನೋದಕ್ಕಿಂತ ಮುಂಚೆ ಭೂಮಿಗೆ ತಿನ್ನಿಸ್ಬಿಟ್ಟು ನಿಮ್ಮನ್ನ ನೋಡಿದ್ ನಾನು ಅಂತ. ಏಯ್ ಸುಮ್ನೆ ಇರೋ. ಅವಳಗ್ ತಿನ್ಸಿ ನಿನ್ ಪಾಡಿಗೆ ನೀನ್ ಸುಮ್ನೆ ಇದ್ದಿದ್ರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಅವಳು ತಿನ್ಸಿದ ತಕ್ಷಣ ನಿನ್ ನನ್ ಮುಖ ನೋಡ್ದೆ ನೋಡು, ಅದೇ ನನಗ್ ಸಮಸ್ಯೆ ಆಗ್ತಿರೋದು. ಮತ್ತೆ ಏನಕ್ಕ ಡೌಟ್ ನಿಂದು? ಅಯ್ಯೋ ಸಂಗೀತ, ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿದ್ದಾರೆ. ಈಗ ನೀನೇ ನೋಡ್ಲಿಲ್ವಾ, ಅಜಿತ್ ಭೂಮಿಗೆ ತಿನ್ಸ್ಲಿಲ್ವಾ? ಇಲ್ಲಿ ಕೂಡ ಗಂಡ ಹೆಂಡತಿ ಜಾಲಿಯಾಗಿ ಸುತ್ತಾಡ್ಕೊಂಡ್ ಬಂದ್ರಲ್ಲ ಸಂಗೀತ. ಇದ್ಯಾ ಏನು ಅಣ್ಣ ಅಕ್ಕನಿಗೆ ಪ್ರತಿ ದಿವಸ ಪ್ರೂವ್ ಮಾಡ್ತಾ ಇರ್ಬೇಕಾ ನಾವ್ ಸರಿಯಾಗಿದೀವಿ ಅಂತ? ಏನೋ ಅಪ್ಪ, ನೀವೆಲ್ಲ ಹೇಳೋದನ್ನ ಕೇಳಿದ್ರೆ ನಾನೇ ಎಲ್ಲೋ ತುಂಬಾ ಓವರ್ ಆಕ್ಟ್ ಮಾಡ್ತಿದ್ದೀನೇನೋ ಅನ್ಸುತ್ತೆ. ಅತ್ತೆ, ನಿಮ್ಗೆ ಯಾಕೆ ಈ ತರ ಅನಿಸ್ತಿದೆ ಹೇಳಿ? ಅಂಜು, ಮೊದ್ಲೆಲ್ಲ ನನ್ ಮಗ ಮನೆಗ್ ಬಂದಾಗ ಭೂಮಿನ ಚಿನ್ನ ರನ್ನ ಅಂತ ಮುದ್ದು ಮಾಡ್ತಿದ್ದೆ ತಾನೆ? ಈಗ ಆ ರೀತಿ ಯಾಕೆ ಮಾಡ್ತಿಲ್ಲ? ಅಜಿತಾ, ಮೊದ್ಲೆಲ್ಲ ನೀನ್ ಭೂಮಿಗೆ ಫಸ್ಟ್ ತುತ್ತು ತಿನ್ಸೋವಾಗ ನಿನ್ ಕಣ್ಣಲ್ಲಿ ಭೂಮಿ ಬಗ್ಗೆ ಅಪಾರವಾದ ಪ್ರೀತಿ ಕಾಣಿಸ್ತಿತ್ತು. ಆ ಪ್ರೀತಿ ಈಗ ಯಾಕೆ ಕಾಣಿಸ್ತಿಲ್ಲ? ನೋಟಕ್ಕೆ ನೀವಿಬ್ರು ಚೆನ್ನಾಗಿದ್ದೀರಾ ಅಂತಾನೆ ಅನ್ನಿಸ್ತಿದೆ, ಆದ್ರೂ ನನ್ ತಲೆ ಯಾಕೆ ಈ ರೀತಿ ಯೋಚನೆ ಬರ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸಂಗೀತಮ್ಮ, ನೀವಿನ್ನೂ ಪೂರ್ತಿಯಾಗಿ ಹುಷಾರಾಗಿಲ್ಲ ಅನ್ನೋ ಟೆನ್ಷನ್ ಅವ್ರಿಗೆ. ಹೌದೇನೋ?
ಅಯ್ಯೋ ದಡ್ಡ, ನಾನ್ ಚೆನ್ನಾಗೇ ಇದೀನಿ ಕಣೋ. ನಾನ್ ಚೆನ್ನಾಗಿದ್ದೀನಿ ಅಂತ ಡಾಕ್ಟರ್ ಇವತ್ತು ಹೇಳಿದ್ರು ತಾನೆ. ನೀವ್ ಆರಾಮಾಗಿರೋ. ನೋಡು ಅಜಿತಾ, ನಾಳೆಯಿಂದ ನೀನು ಭೂಮಿ ಮೊದ್ಲಿನ ತರನೇ ಇರ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ನನಗ್ ಅರ್ಥ ಆಯ್ತು. ಓ, ಚೆನ್ನಾಗ್ ಅರ್ಥ ಆಗಿದ್ಯಾ? ಇನ್ನೊಂದ್ಸಲಿ ಕೇಳ್ತಾ ಏನ್ ಅರ್ಥ ಆಗಿದೆ ಅಲ್ವಾ? ಅತ್ತೆ ಹೇಳಿದ್ದು ನನ್ಗ್ ಚೆನ್ನಾಗ್ ಅರ್ಥ ಆಯ್ತು. ಚೆನ್ನಾಗ್ ಅರ್ಥ ಆಗಿದ್ರೆ ಸಾಕು ನನ್ಗೆ. ಅರ್ಥ ಆಯ್ತಲ್ವಾ? ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಇದಕ್ಕೇನೆ ನಾನು ಹೇಳಿದ್ದು. ಅಲ್ಲ, ನೀನೇನಿಗೆ ಟೆನ್ಷನ್ ಆಗ್ತಿದ್ಯಾ? ನಾವು ನಾಳೆಯಿಂದ ಹೇಗಿರ್ಬೇಕು ಅನ್ನೋದನ್ನ ಕಣ್ಣಲ್ಲಿ ಬಾಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಅಷ್ಟೇ. ನೀ ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಂಡೆ? ಅಜಿತಾ, ಏನೇನೋ ಮಾತಾಡ್ತೀಯಲ್ಲೋ. ನನ್ಗಂತೂ ಇದನ್ನೆಲ್ಲ ನೋಡ್ತಿದ್ರೆ ನಂಗೇನು ಹುಚ್ಚಿದೀತು ಅನ್ನಿಸ್ಬಿಟ್ಟಿದೆ. ಸುಮಿರ, ಸಗಿದೆ ಬಿಡು, ಆಯಾಸ ಮಾಡ್ಕೊಬೇಡ, ಊಟ ಮಾಡು. ನೀವೆಲ್ರು ದಯವಿಟ್ಟು ಊಟ ಮಾಡಿ ಪ್ಲೀಸ್. ಸಂಗೀತ ಕೇಳ್ತಲ್ಲ? ಬೇಡ. ಒಂದೇ ಒಂದು ಹೇಳಪ್ಪ. ಅರ್ಥ ಆಯ್ತು ಬಿಡು. ಓಹೋ, ಮನೆ ಮೇಲಿದ್ದ ಸಿಂಟೆಕ್ಸ್ ಟ್ಯಾಂಕ್ ನೇ ಕೈಯಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ಯಾ? ರಾತ್ರಿ ಕುಡಿಯೋದಕ್ ನೀರು ಆಗುತ್ತೆ, ಬೆಳಿಗ್ಗೆ ಸ್ನಾನಕ್ಕೂ ನೀರಾಗುತ್ತೆ ಅಂತ. ಹೊಟ್ಟೆ ಒಳಗಡೆ ಕೆಂಡ ಅಂತ ಕುದಿತಾ ಇದೆ ಅಲ್ವಾ? ನಿನ್ನಿಂದ ದೊಡ್ಡ ಬಾಟ್ಲ್ ಎತ್ಕೊಂಡ್ ಬಂದ್ಬಿಟ್ಟಿದೀನಿ ಅಂತ. ಅಯ್ಯೋ, ಬಾಟ್ಲು ಸೈಜ್ ದೊಡ್ಡದಾಗಿದ್ರೆ ಏನ್ ಬಂತು? ಅದು ನೀಟಾಗಿರ್ಬೇಕಲ್ವಾ? ಇಡೀ ಮನೇಲಿರುವಂತ ಕಾಲ್ ಭಾಗ ಗಲೀಜು ಆ ಬಾಟ್ಲ್ ಮೇಲೆ ಇದೆ. ತೊಳ್ಕೊಂತಾನೆ ಯೂಸ್ ಮಾಡ್ಬೇಕು. ಹೋಗಿ ಬಿಡು, ಚೊಂಬಿಂದ ಬಾಟ್ಲಿಗೆ ಅಪ್ಗ್ರೇಡ್ ಆಗಿದ್ಯಲ್ಲ, ಅಪ್ರಿಶಿಯೇಟಬಲ್. ಬಾಟ್ಲು ತಗೊಂಬಂದ್ರು ಚೊಂಬಿನ ಅಭ್ಯಾಸ ಹೋಗಿಲ್ಲ, ದಿಂಬು ಪಕ್ಕಾನೇ ಇಟ್ಕೊಂಡಿರೋದು. ಬಾಟ್ಲನ್ನ ಯಾರು ಮಲಗಿಸ್ತಾರ? ನೀವ್ ಯಾಕೆ ನನ್ನನ್ನ ಆ ರೀತಿ ನೋಡ್ತಿದ್ದೀರಾ? ನೀವ್ ಹಾಗ್ ನೋಡಿದ್ರೆ ನನ್ ದೃಷ್ಟಿ ಆಗಲ್ವಾ? ನಿಮ್ಗೊಂದ್ ವಿಷಯ ಗೊತ್ತಾ? ನಮ್ಮ ಊರಲ್ಲಿ ಮಹಿಳಾ ಸಂಘ ಇತ್ತು. ಆ ಮಹಿಳಾ ಸಂಘದಲ್ಲಿ 118 ಜನ ಹೆಣ್ಮಕ್ಳಿದ್ರು, ಹೆಂಗಸರು. ಆಯ್ತಾ? ಅದು ಶುರುವಾಗಿ 100 ವರ್ಷ ಆಗಿತ್ತು. ಅದ್ರಲ್ಲಿ 12 ವರ್ಷದಿಂದ ಸತತವಾಗಿ ಒಂದ್ ಹುಡುಗಿ ಒಂದೇ ಒಂದ್ ಹುಡುಗಿ 12 ವರ್ಷದಿಂದ ಊರ್ ಸುಂದ್ರಿ ಟೈಟಲ್ ನ ತಗೊಂಡಿದ್ಲು. ಒಂದ್ ನಿಮಿಷ ಇರು. ಆ 12 ವರ್ಷದಿಂದ ಊರ್ ಸುಂದರಿ ಅನ್ನೋ ಪಟ್ಟ ತಗೊಂಡಿರೋ ಹುಡುಗಿ ನೀನು ಅಂತ ಮಾತ್ರ ಹೇಳ್ಬೇಡ. ನಿಮ್ಗಿಷ್ಟ ಆದ್ರೂ ನಿಮ್ಗಿಷ್ಟ ಆಗದೆ ಹೋದ್ರು ಸತ್ಯ ಸತ್ಯನೇ ಮಿಸ್ಟರ್ ಉಚ್ಚಾರ ರಘುವೀರ್. ಆಮೇಲೆ ಸತ್ಯ ಯಾವತ್ತಿದ್ರು ಕಹಿನೆ ಕಣಪ್ಪ. ಅಷ್ಟೇ ಅಲ್ಲ, ಇನ್ನೊಂದ್ ವಿಷಯ ಏನ್ ಗೊತ್ತಾ? ಆ ಮಹಿಳಾ ಸಂಘದಲ್ಲಿ ವಾರಕ್ಕೊಂದ್ಸತಿ ಸಭೆ ಕರೀತಾ ಇದ್ರು. ಆ ಸಭೆಯಲ್ಲಿ ಇದ್ದಿದ್ ಹೆಂಗಸ್ರೆಲ್ಲ ನನ್ನ ಹತ್ರ ಒಂದ್ ದಿವಸ ಬಂದ್ ಏನ್ ಹೇಳಿದ್ರು ಗೊತ್ತಾ? ನಮ್ ಊರಲ್ಲಿ 419 ಜನ ಗಂಡ್ಮಕ್ಳು ಇದ್ರಂತೆ. ನಾನ್ ಸಭೆಗ್ ಬರುವಾಗೆಲ್ಲ ಆ 419 ಜನ ಗಂಡ್ಮಕ್ಳು 3 ನಿಮಿಷ 45 ಸೆಕೆಂಡ್ ಕಣ್ಣು ಮಿಟಿಸ್ತಾ ನನ್ನ ನೋಡ್ತಾ ಇದ್ರಂತೆ. 3 ನಿಮಿಷ 45 ಸೆಕೆಂಡ್ ಗೊತ್ತಾ? ಅಂದ್ರೆ 10 ನಿಮಿಷ ನೋಡ್ದವ್ರು ಇದಾರೆ, 20 ನಿಮಿಷ ನೋಡ್ದವ್ರು ಇದಾರೆ, 30 ನಿಮಿಷ ನೋಡ್ದವ್ರು ಇದಾರೆ. ಅಂದ್ರೆ ಆವ್ರೇಜ್ ಲೆಕ್ಕ ಹಾಕ್ದಾಗ 3 ನಿಮಿಷ 45 ಸೆಕೆಂಡ್ ನೋಡೋರಂತೆ. ಗೊತ್ತಾ? ಅವತ್ತೆ ನಮ್ ಊರವರೆಲ್ಲ ಡಿಸೈಡ್ ಆಗ್ಬಿಟ್ಟು ನಂಗೊಂದ್ ಟೈಟಲ್ ಕೊಟ್ರು. ಏನಂತ ಹೇಳಿ? ಅದ್ಭುತ, ಅಮೋಘ, ಹಾಲಿನಂತ ನಕ್ಷತ್ರ ಕನ್ಯೆ, ಆಕ್ಷನ್ ಕ್ವೀನ್, ಊರ್ ಸುಂದ್ರಿ ಭೂಮಿ ಅಂತ. ನಕ್ಷತ್ರ ಕನ್ಯೆನ 1 ಸೆಕೆಂಡ್ ಕಣ್ಮಿಟಿಕ್ಸೆ ನೋಡ್ತಿದ್ದೀರಲ್ಲ ನೀವು. ಚೆ ನಿಮ್ಮಂತವ್ರಿಂದಾನೆ ನನ್ನ ಅಮ್ಮ ನಾನು ಹೊರಗಡೆ ಹೋಗ್ಬೇಕಾದ್ರೆ ಮುಖ ತುಂಬಾ ದೃಷ್ಟಿ ಕೊಟ್ಟು ಇಟ್ಟು ನನ್ನ ಮುಖದಲ್ಲಿ ಏನ್ ಕಾಣಿಸ್ತಿತ್ತು ಗೊತ್ತಾ? ಬರೀ ನಾನ್ ಹಲ್ಲು, ಬೆಳ್ಳಗಿರೋ ಬಿಳಿ ಗುಡ್ಡೆ ಅಷ್ಟೇ. ಮಿಕ್ಕಿದ ಮುಖ ಎಲ್ಲ ಬರೀ ದೃಷ್ಟಿ ಕೊಟ್ಟಿಂದಾನೆ ಕವರ್ ಆಗ್ಬಿಟ್ಟಿತ್ತು. ನೋಡು, ನಾನ್ ನಿನ್ನ ಯಾಕೆ ಕಣ್ಮಿಟಿಕ್ಸ್ದೆ ನೋಡ್ತಿದ್ದೆ ಅನ್ನೋದನ್ನ ಒಂದ್ 20 ಸೆಕೆಂಡ್ ಆಗೋಷ್ಟರಲ್ಲಿ ನಾನು ನಿಮಗೆ ಹೇಳ್ತೀನಿ. ಈಗ ನೀನೇನೇನ್ ಮಾತಾಡೋದು ಅದನ್ನೆಲ್ಲ ಒಂದ್ ಸ್ವಲ್ಪ ಪಕ್ಕಕ್ಕಿಟ್ಟಿರು. ಭೂಮಿ, ಈ ಸಂದರ್ಭ ಬರ್ಲಿ, ಅದ್ ಎಂತದ್ದೇ ಆಗಿರ್ಲಿ, ಅದ್ ಯಾವ್ದೇ ದಿನ ಆಗಿರ್ಲಿ, ಈಗ ನೀನ್ ಹೇಳ್ದಲ್ಲ, ನಿಮ್ಮಮ್ಮ ನಿಂಗೆ ಪ್ರತಿದಿನ ದೃಷ್ಟಿ ಬೊಟ್ ಇಟ್ಟು ನಿನ್ ಹಲ್ಲು ಮತ್ತೆ ನಿನ್ ಕಣ್ಗುಡ್ಡೆ ಮಾತ್ರ ಕಾಣಿಸ್ತಿತ್ತು ಅಂತ. ಆ ರೀತಿ ಮಾತ್ರ ಓಡಾಡ್ಬೇಡ ಭೂಮಿ. ನಂಗೆ ಜೀವನದಲ್ಲಿ ಬದುಕ್ಬೇಕು ಅಂತ ಆಸೆ ಅಲ್ಲ, ನನ್ಗೆ ಅನ್ನಿಸ್ಬಿಟ್ಟಿದೆ ಆತರ. ಆ ಟ್ರಿಗರ್ನ ಕಿತ್ತಾಕಿ ಕೆಳಗಡೆ ಹಾಕಿ ಕಾಲಲ್ಲಿ ಒಸ್ಕಿ ಕಲ್ಲಲ್ಲಿ ಜಜ್ಜಿ ಅದನ್ನ ಬೆಂಕಿ ಹಾಕಿ ಸುಟ್ಬಿಡ್ಬೇಡ ಭೂಮಿ. ಕೈ ಮುಗಿದು ಕೇಳ್ಕೊತಾ ಇದೀನಿ,
ಪರವಾಗಿಲ್ಲ ಬಿಡಿ. ಆದ್ರೆ ನೀವ್ ಹೇಳಿದ್ರಲ್ಲ, ಮುಖ ತುಂಬಾ ದೃಷ್ಟಿ ಬಿಟ್ಟು ಹಲ್ಲು ಮತ್ತೆ ಕಣ್ಗುಡ್ಡೆ ಕಾಣಂಗ್ ಮಾತ್ರ ಏನ್ ಬರ್ಬಾರ್ದು ಅಂತ ಅಂದ್ಬಿಟ್ಟು, ಆ ರೀತಿ ಬರ್ತೀನೋ ಬರಲ್ವೋ ಅನ್ನೋದು ನಂಗೆ ಗ್ಯಾರಂಟಿ ಕೊಡಕ್ಕಾಗಲ್ಲಪ್ಪ. ಆಯ್ತಾ? ಅದು ಒಂದ್ ಸ್ವಲ್ಪ ಹೊತ್ತಲ್ಲಿ ಯೋಚನೆ ಮಾಡಿ ಹೇಳ್ತೀನಿ, ಸರಿನಾ? ಅದನ್ ಬಿಡಿ, 20 ಸೆಕೆಂಡ್ ಆದ್ಮೇಲೆ ಹೇಳ್ತೀನಿ ಅಂತ ಅಂದ್ರಲ್ಲ, ನೀವ್ ಯಾಕೆ ನನ್ನ ಕಣ್ಮಿಟಿಕ್ಸ್ದೆ ಆ ರೀತಿ ನೋಡ್ತಾ ಇದ್ರಿ? ನಾನ್ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದ್ರೆ ಅಲ್ಲಿ ಬಾಲ್ಕನಿ ಇದೆ, ಹೋಗಿ ಡೋರ್ ಹಾಕೊಂಡು ಪರ್ಸನಲ್ ಆಗಿ ಮಾತಾಡಿ. ನಾನ್ ಹೇಳಿದ್ದು